ಸಿಎಂ ಸಿದ್ದರಾಮಯ್ಯನವರ ಗ್ಯಾರಂಟಿ ಸರ್ಕಾರಕ್ಕೆ 1 ವರ್ಷದ ಸಂಭ್ರಮ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ನೂರಾರು ನಿರೀಕ್ಷೆಗಳು. 1 ವರ್ಷದ ಅವಧಿಯಲ್ಲಿ ಗ್ಯಾರಂಟಿಗಳದ್ದೇ ದರ್ಬಾರ್. MP ಚುನಾವಣೆ ಲಿಸ್ಟ್ನಲ್ಲಿ ಸಿಗುತ್ತಾ ಗ್ಯಾರಂಟಿಗೆ ಮನ್ನಣೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಗ್ಯಾರಂಟಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಆಸಕ್ತಿ ಇದೆ. ಕ್ಷೇತ್ರಗಳ ಇತರೆ ಅಭಿವೃದ್ಧಿಗಳಿಗೆ ಅನುದಾನದ ಕೊರತೆ ಉಂಟಾಗಿದೆ. ಅನುದಾನ ಕಡಿತದ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲಿ ಅಪಸ್ವರ ಇದೆ. ಸರ್ಕಾರದ 1 ವರ್ಷದ ಅವಧಿಯಲ್ಲಿ ಅನೇಕ ವಿವಾದಗಳು ಸೃಷ್ಟಿಯಾಗಿರುವಂಥದ್ದು. ರಾಜ್ಯದಲ್ಲಿ ಜನರ ನಿದ್ದೆಗೆಡಿಸಿರುವಂಥ ಕಾನೂನು ಸುವ್ಯವಸ್ಥೆ, ಅಭಿವೃದ್ಧಿಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತೇಳಿ ಆರೋಪನ ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ವಿವಾದಗಳಲ್ಲೇ ಸಿಲುಕಿಸೋದಕ್ಕೆ ಬಿಜೆಪಿ JDS ಕಸರತ್ತು ನಡೆಸ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಗ್ಯಾರಂಟಿ ಸರ್ಕಾರಕ್ಕೆ 1 ವರ್ಷಗಳಾಗಿರುವಂಥದ್ದು. ಪ್ರಚಂಡ ಬಹುಮತದೊಂದಿಗೆ ಅಧಿಕಾರ ಹಿಡಿದ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ವರ್ಷದ ಹರುಷದಲ್ಲಿದೆ. ತನ್ನ 1 ವರ್ಷದ ಆಡಳಿತ ಬಹುವಾಗಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ನಿರ್ವಹಣೆ ಕೇಂದ್ರೀಕೃತವಾಗಿತ್ತು. ವರ್ಷ ಪೂರೈಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಹೊರೆಯ ಸವಾಲಿನೊಂದಿಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ನೂತನ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಚುಕ್ಕಾಣಿ ಹಿಡಿದು 1 ವರ್ಷ ಪೂರೈಸ್ತಾ ಇದೆ. ಚುನಾವಣೆಯಲ್ಲಿ ಪ್ರಚಂಡ ಬಹುಮತ ಗಳಿಸಿ ರಾಜ್ಯದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರ ವರ್ಷದ ಹರುಷದಲ್ಲಿದೆ. 1 ವರ್ಷ ಪೂರೈಸ್ತಾ ಇರುವ ಸಿದ್ದರಾಮಯ್ಯನವರ ಸರ್ಕಾರ ತಮ್ಮ ಚುನಾವಣೆಯ ಭರವಸೆಯ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಹುಮುಖ್ಯವಾಗಿ ಆದ್ಯತೆಯನ್ನು ನೀಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಆಡಳಿತ ಪಂಚ ಗ್ಯಾರಂಟಿಗಳಾದಂತಹ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಯೋಜನೆ ಜಾರಿಗೆ ಹೆಚ್ಚು ಕಸರತ್ತು ನಡೆಸಲಾಗಿರುವಂಥದ್ದು. 1 ವರ್ಷ ಆಗಿರುವಂಥದ್ದು. ಇನ್ನು MP ಚುನಾವಣೆ ಲಿಸ್ಟಲ್ಲಿ 5 ಗ್ಯಾರಂಟಿಗಳನ್ನು ನೀಡಲಾಗಿದೆ. ಹೆಚ್ಚಿನ ಒಂದು ಗ್ಯಾರಂಟಿಗಳಿಗೆ ಮನ್ನಣೆ ನೀಡಲಾಗ್ತಾ ಇದೆ. ಗ್ಯಾರಂಟಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಆಸಕ್ತಿ ಇರುವಂಥದ್ದು. ಆದರೆ ಕ್ಷೇತ್ರಗಳ ಇತರೆ ಅಭಿವೃದ್ಧಿಗಳಿಗೆ ಅನುದಾನದ ಕೊರತೆ ಉಂಟಾಗಿದೆ. ಅನುದಾನ ಕಡಿತದ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲೇ ಅಪಸ್ವರ ಕೇಳಿ ಬರ್ತಾ ಇರುವಂಥದ್ದು. ಸರ್ಕಾರ 1 ವರ್ಷದ ಅವಧಿಯಲ್ಲಿ ಅನೇಕ ವಿವಾದಗಳು ಕೂಡ ಸೃಷ್ಟಿಯಾಗಿದೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಜನರ ನಿದ್ದೆಗೆಡಿಸಿರುವಂಥದ್ದು. ಅಭಿವೃದ್ಧಿಯಲ್ಲಿ ಸರ್ಕಾರದ ಸಾಧನೆ ಶೂನ್ಯ ಅಂತೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೋತೂರ್. ನೇರ ಸಂಪರ್ಕದಲ್ಲಿ ಯಶಸ್ ಮೋತೂರ್. ಸಿಎಂ ಸಿದ್ದರಾಮಯ್ಯನವರ ಗ್ಯಾರಂಟಿ ಸರ್ಕಾರಕ್ಕೆ 1 ವರ್ಷ ತುಂಬುತ್ತಾ ಇರುವಂಥದ್ದು. ಇನ್ನು ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಜನರು ಕೂಡ ನೂರಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಗಂಭೀರವಾಗಿ ಆರೋಪನ ಮಾಡ್ತಾ ಇರುವಂಥದ್ದು ವಿಪಕ್ಷಗಳು. ಹೆಚ್ಚಿನ ಮಾಹಿತಿ ಏನಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ 1 ವರ್ಷ ತುಂಬಿರ್ತಕ್ಕಂಥದ್ದು. ಒಂದು ಗ್ಯಾರಂಟಿಯ ಯೋಜನೆಗಳ ಆಧಾರದ ಮೇಲೆ ಅಭೂತಪೂರ್ವ ಬೆಂಬಲವನ್ನು ಕಾಂಗ್ರೆಸ್ ಸರ್ಕಾರ ಪಡೆದಿತ್ತು. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ನಿಟ್ಟಿನಲ್ಲೇ ಸಾಕಷ್ಟು ಕಸರತ್ತನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದೆ. ಭಾಳ ಪ್ರಮುಖವಾಗಿ ಪಂಚ ಗ್ಯಾರಂಟಿಗಳೇನಿದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ರೀತಿಯಾದಂಥ ಬುನಾದಿ ಅಂತೇಳಿ ಕೂಡ ತಪ್ಪಾಕಿಲ್ಲ. ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳೇನಿತ್ತು, ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಶಕ್ತಿ ಯೋಜನೆ ಇರ್ಬೋದು, ಹಾಗೂ ಅನೇಕ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥದ್ದು ಅಥವಾ ಮಾಸಿಕವಾಗಿ ಹಣ ಕೊಡ್ತಕ್ಕಂಥದ್ದು, ಅನ್ನಭಾಗ್ಯ ಇರ್ಬೋದು, ಈ 5 ಯೋಜನೆಗಳು ಕೂಡ ಏನು ಮತದಾರರನ್ನ ಸೆಳೆಯುವಂಥದ್ರಲ್ಲಿ ಸಾಕಷ್ಟು ಸಕ್ಸಸ್ ಆಗಿತ್ತು. ಇದೊಂದೆಡೆ ಆದರೆ ಅದರ ಒಂದು ರಿಸಲ್ಟ್ ಏನಂದರೆ ಈಗಾಗಲೇ ಅದು ಅಭೂತಪೂರ್ವ ಬೆಂಬಲವನ್ನು ಏನು ಮತದಾರರು ನೀಡಿದರು. ಹೀಗಾಗಿ ಬಹುಮತದ ಸರ್ಕಾರವನ್ನು ಸಾಕಷ್ಟು ವರ್ಷಗಳ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲಾಯಿತು. ಹೀಗಾಗಿ ಈ ನಿಟ್ಟಿನಲ್ಲಿ ಒಂದೆಡೆ ಈ ಯೋಜನೆಗಳಿಗೆ ಹಣವನ್ನು ಒದಗಿಸ್ತಕ್ಕಂಥದ್ದು ಅಥವಾ ಇತರ ಇಲಾಖೆಗಳಿಂದ ತೆರಿಗೆಯನ್ನು ದುಪ್ಪಟ್ಟು ಮಾಡತಕ್ಕಂಥದ್ದು ಅಥವಾ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಕಷ್ಟು ಸರ್ಕಸನ್ನು ಮಾಡಲಾಗ್ತಿತ್ತು. ಬಜೆಟ್ ಕೂಡ ಮಂಡನೆ ಆಯಿತು. ಆದರೆ ಇದು ಒಂದೆಡೆ ಆದರೆ ಮತ್ತೊಂದೆಡೆ ಒಂದು ಏನು ಕ್ಷೇತ್ರದ ಅಭಿವೃದ್ಧಿ ಇರುವುದು, ರಾಜ್ಯದ ಅಭಿವೃದ್ಧಿಗೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕ್ಷೇತ್ರವಾರು ಅನುದಾನವನ್ನು ಕೊಡೋ ನಿಟ್ಟಿನಲ್ಲಿ ಸಾಕಷ್ಟು ಕುಂಠಿತ ಮಾಡಲಾಗಿದೆ. ಕಳೆದ ಬಾರಿ ಕೊಟ್ಟಂಥ ಅನುದಾನಗಳನ್ನು ಕೂಡ ಕಡಿತ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಎನ್ನುವಂತಹ ಗಂಭೀರ ಆರೋಪಗಳನ್ನು ಸಾಕಷ್ಟು ಸದನದ ಕಲಾಪಗಳು ಕೂಡ ನಾವು ನೋಡಿದ್ದೇವೆ. ಅದರ ಜೊತೆ ಭಾಳ ಪ್ರಮುಖವಾಗಿ ಈ ವರ್ಷದಲ್ಲಿ ನಾವು 1 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಸಾಕಷ್ಟು ಯೋಜನೆಗಳನ್ನ ಅಥವಾ ಗಂಭೀರ ಘಟನೆಗಳನ್ನ ಗಮನಿಸೋದಾದರೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟ ಇರ್ಬೋದು ಅಥವಾ ಇತ್ತೀಚೆಗೆ ನಡೆದಂತಹ ಕೊಲೆ ಅಥವಾ ನೇಹಾ ಕೊಲೆ ಇರ್ಬೋದು, ಹೀಗೆ ಅನೇಕವಾದಂಥ ವಿಚಾರ ಇರ್ಬೋದು. ಹಾಗೂ ಭಾಳ ಪ್ರಮುಖವಾಗಿ ರಾಜ್ಯಸಭಾ ಸದಸ್ಯರಾದಂತಹ ಏನು ನಜೀರ್ ಅವರ ಅಥವಾ
ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೇಳುವಂತಹ ಘಟನೆಗಳಿರ್ಬೋದು. ಇವೆಲ್ಲ ಘಟನೆಗಳೇನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಎನ್ನುವಂತಹ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ಗದ್ದಲ ಸದ್ದು ಬಂತು. ಹಾಗೂ ಈ ಒಂದು ವಿಚಾರವನ್ನು ರಾಜಕೀಯವಾಗಿ ರಾಜ್ಯ ಸರ್ಕಾರವನ್ನು ಕಟ್ಟಾಕುವ ನಿಟ್ಟಿನಲ್ಲಿ ಎರಡೂ ಪಕ್ಷಗಳು BJP ಹಾಗೂ JDSನ ಎರಡೂ ಪಕ್ಷದ ನಾಯಕರುಗಳು ಕೂಡ ಸಾಕಷ್ಟು ಕೂಡ ಸಫಲರಾದರು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ವರ್ಷದ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪರಿಪೂರ್ಣವಾಗಿ ಜನಕ್ಕೆ ತಲುಪುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಆದರೆ ಕಾನೂನು ಸುವ್ಯವಸ್ಥೆ ಇರ್ಬೋದು ಅಥವಾ ಅನೇಕ ಚುನಾವಣೆಗಳು ನಡೆದಿರ್ಬೋದು. ಆದರೂ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಈಗ ಲೋಕಸಭಾ ಚುನಾವಣೆ ಏನಿದೆ, ಈ ಲೋಕಸಭಾ ಚುನಾವಣೆಯ ಒಂದು ರಿಸಲ್ಟ್ ಏನಿದೆ ಇದು ಗ್ಯಾರಂಟಿ ಯೋಜನೆಗಳಿರ್ಬೋದು ಅಥವಾ ಸಿದ್ದರಾಮಯ್ಯನವರ ಸರ್ಕಾರದ ರಿಪೋರ್ಟ್ ಕಾರ್ಡನ್ನು ಕೊಡ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ಸರ್ಕಾರ ಮುಂದೂ ಕೂಡ ಸಾಕಷ್ಟು ನಿರೀಕ್ಷೆಗಳು ಜನ ಇಟ್ಟಿದ್ದಾರೆ. ಯಾವ್ಯಾವ ರೀತಿಯ ಯೋಜನೆಗಳನ್ನ ತರ್ತಾರೆ ಹಾಗೂ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ರೀತಿಯಂತಹ ನಿರೀಕ್ಷೆಗಳಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಒಂದು ವರ್ಷದ ಸರ್ಕಾರ ಏನಿದೆ ಇದು ಗ್ಯಾರಂಟಿಯ ಒಂದು ಸರ್ಕಾರ ಹಾಗೂ ಈ ಒಂದು ಯೋಜನೆಗೆ ಸಾಕಷ್ಟು ಒತ್ತಡವನ್ನು ಅಥವಾ ಸಂಪನ್ಮೂಲವನ್ನು ಈ ಒಂದು ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ವಿ ಮಾತೂರು ತಮ್ಮೆಲ್ಲ ಮಾಹಿತಿಗಾಗಿ.